ಕಾರ್ಯಕ್ರಮಕ್ಕೆ ಅದು ಮುಚ್ಚಳೆ ಬರಬೇಕಾಗಿತ್ತು. ಆದ್ರೆ ನಾನು ಕರೆಕ್ಟ್ ಬರೋಕ್ಕೆ ನಾನು ಬರ್ತಾ ಇದ್ದೀನಿ. ಯಾಕೆಂದ್ರೆ ಬಯಲಜಿ ನನಗೆ ಸಿಕ್ತು, ಕೆಳಗಡೆ ಚೆನ್ನಾಗಿ ಬರ್ತಿದೆ. ಸೊ ನಿಮ್ಮನ್ನೆಲ್ಲ ನೋಡೋಂಥ ಒಂದು ಚಾನ್ಸ್ ಸಿಗ್ತದೆ. ಸೊ ದಯವಿಟ್ಟು ತಾವೆಲ್ಲರೂ ಊಟ ಮಾಡಿ ದಯವಿಟ್ಟು ಯಾರು ಮನೆಯಲ್ಲಿ ಬರ್ಕೋಬೇಡಿ. ಥಿಯೇಟ್ರಿಗೆ ಬಂದು ನನಗೆ ಸಹ ಬೇಕು. ಕೇಳಿದ್ರೆ ಒಳ್ಳೆಯದಾಗಬೇಕು. ಥ್ಯಾಂಕ್ ಯು ಸರ್. ಬರ್ತೀನಿ. ಕೊನೆಯದಾಗಿ ನಮ್ಮ ನರೇಂದ್ರ ಮೋದಿ ಅವರು ಯಾವ ರೀತಿ ಮಾತಾಡ್ತಾರೆ ಅಂತ, ಅವ್ರು ಕನ್ನಡದಲ್ಲಿ ಮಾತಾಡಿದ್ರೆ ಹೆಂಗ್ ಮಾತಾಡ್ತಾರೆ ಅಂತ. आज आपके लिए मैं दिल्ली से कनपुर आया हूँ. ಮೊದಲನೇದಾಗಿ ಯಾರಾದರೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನೀವೆಲ್ಲರೂ ಖುಷಿಯಾಗಿ ನಗ್ನಾಗ್ತಾರೆ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಸರ್. ಇದು ಬರ್ತೈತೆ, ಚಳಿ ಬರ್ತಾಯ್ತಪ್ಪ. ಡಿಸೆಂಬರ್ ಬೇರೆ, ಎರಡು ತಲೆಗೆ ಮತ್ತೆ ಕಿವಿಗೆ ಎಲ್ಲ ಮಕ್ಕಳು ಹಾಕೋಬೇಕಪ್ಪ. ಹೊಡೆದಾಗ ತುಟಿ ಸ್ವಲ್ಪ ಹುಷಾರಾಗಿದೆ. ಆಯ್ತಾ? ಬರ್ತೀನಿ. ಬಾಯ್. ಸೊ ಸಾಧಕರು ಹೆಂಗ್ ಮಾತಾಡಿದ್ರೆ ನೆಕ್ಸ್ಟ್ ನಮ್ಮ ಯಡಿಯೂರಪ್ಪ ಅವರು ಯಾವ ರೀತಿ ಮಾತಾಡ್ತಾರೆ ಅಂತ ಬದುಕುಗಳು ಬಹಳ ಸಭೆ ಇವತ್ತು ಆಗ್ಬಿಟ್ಟಿದೆ. ಈ ರೀತಿ ಒಂದು ಕಾರ್ಯಕ್ರಮ ಬರ್ಬೇಕಾಗಿತ್ತು. ಆದ್ರೆ ಕಳೆದ ಬದಲಾಯಿಸಿದ್ರು. ಸೊ ನೀವೆಲ್ಲರೂ ಬರೋ ಜೊತೆಗೆ ನಮ್ಮ ಕೈ ಹಿಡಿತೀರ ಅಂತ ಹೇಳ್ತಾರೆ. 2 ಮಕ್ಕಳು ಬಂದರೆ ಅದು ಕಲಿಸ್ತಾರೆ. ಯಾರು ಸ್ವಲ್ಪ. ಸೊ ಯಡಿಯೂರಪ್ಪ ಹಿಂಗ್ ಮಾತಾಡಿದ್ರೆ ನೆಕ್ಸ್ಟ್ ಕುಮಾರಸ್ವಾಮಿ ಅವರು ಯಾವ ರೀತಿ ಮಾತಾಡ್ತಾರೆ ಅಂತ. ಕುಮಾರಸ್ವಾಮಿ ಅವರು ಇಲ್ಲಿ ಬಂದೆ ನಡೆದತಕ್ಕಂತ ಎಲ್ಲ ಮುಂದೆ ಬಂದವರಿಗೆ ಈ ನಮ್ಮ ಕುಮಾರಸ್ವಾಮಿ ಮಾಡ್ತಕ್ಕಂಥ ನಮಸ್ಕಾರಗಳು. ಬಹಳ ಸಂತೋಷ ಆಗ್ತಿರ್ತದೆ. ಈ ಒಂದು ಆರೋಗ್ಯದಲ್ಲಿ ಈ ರೀತಿ ಒಂದು ಕಾರ್ಯಕ್ರಮಕ್ಕೆ ನಾನು ಬಂದಿರೋದಕ್ಕೆ ಬಹಳ ಸಂತೋಷ ಆಗ್ತದೆ. ಅದು ಜಾಸ್ತಿ ಜನ ಬಂದಂತ ನನಗೆ ಏನೂ ಬೇಜಾರಿಲ್ಲ. ಸೊ ಬಂದವರು ತುಂಬ ಎಂಜಾಯ್ ಮಾಡಿ ತಿಳ್ಕೊಂಡು. ಸೊ ಯಾವ ಮಕ್ಕಳು ಆಯ್ತಾ ಇಷ್ಟು ಹೇಳೋದು ನನಗೆ ಮಾತನ್ನ ಮುಕ್ತಾಯ ಮಾಡ್ತಿದ್ದೆ. ಇವಾಗ ನಮಸ್ಕಾರಗಳು. ಸೊ ಇವಾಗ ಮನೆ ಕಡೆ ಹೋದ್ರೆ ಎಲ್ಲರೂ ಡಿ ಕೆ ಡಿ ಪ್ರಾಬ್ಲಮ್ ಮಾಡ್ತಾರೆ. ಡಿ ಕೆ ಡಿ ಶಿವಣ್ಣ